ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮಗಳೇ, ಕ್ರಿಸ್ ಜೀವನ್ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾತಾಡಬೇಕು ಅಂತನ್ನೋದು ಏನು ಅಂದ್ಕೊಂಡ್ರೆ ಒಂದು ವಿಚಾರ ಕೊರಿತಾನೇ ಇರ್ತದೆ ನನಗೆ. ನಾವು ಯಾತಕ್ಕೋಸ್ಕರ ಹುಟ್ಟಿದ್ವಿ? ಹುಟ್ಟಿದ ಮೇಲೆ ಏನಾದ್ರು ಒಂದು ಪರ್ಪಸ್ ಇರಲೇಬೇಕಲ್ಲ. ಹುಟ್ಟಕ್ಕೆ ನಾವು ಎಷ್ಟೆಲ್ಲ ಶ್ರಮ ಪಡ್ತೀವಿ. ನಾನಂತೂ ಶ್ರಮ ಪಡಲ್ಲ, ನನ್ನ ತಾಯಿ ಶ್ರಮ ಪಟ್ಟಿದ್ದಾರೆ. ಹಾಗೆ ಪ್ರತಿಯೊಬ್ಬರ ತಾಯಂದರು ಕೂಡ ಶ್ರಮ ಪಟ್ಟಿರ್ತಾರೆ. ಎಷ್ಟು ಮಾಸಗಳ ಶ್ರಮ. ನಾವು ಭೂಮಿಗೆ ಬರೋಕ್ಕಿಂತ ಮುಂಚೆ 9 ತಿಂಗಳು, ಭೂಮಿಗೆ ಬಂದಾದ್ಮೇಲಿಂದ ನಾವು ಬೆಳೆದು ನಮ್ಮ ಕಾಲಿನ ಮೇಲೆ ನಾವು ನಿಂತ್ಕೊಳ್ಳೋ ತನಕ ಅಲ್ಲೂ ತನಕನೂ ಶ್ರಮ ಪಡ್ತಾನೆ ಇರ್ತಾರೆ. ಅಮ್ಮನೂ ಶ್ರಮ ಪಡ್ತಾರೆ, ಅಪ್ಪನೂ ಶ್ರಮ ಪಡ್ತಾರೆ. ನಾವು ಬುದ್ಧಿವಂತರಾಗಿ, ಗುಣವಂತರಾಗಿ, ಸಿರಿವಂತರಾಗಿ, ಧೀಮಂತರಾಗಿ ನಮ್ಮ ಜೀವನವನ್ನು ನಾವು ನೋಡ್ಕೊಳ್ಳೋಷ್ಟು ಬರ್ತೀವಲ್ಲ, ಅಲ್ಲೂ ತನಕ ನಾವು ಶ್ರಮ ಪಡ್ತಾನೆ ಇರ್ತಾರೆ. ಹಾಗಾಗಿ ನಮ್ಮ ಹುಟ್ಟು ಅಷ್ಟು ಈಸಿ ಆಗಿಬಿಡುತ್ತಾ? ಇಲ್ಲ. ಅದಕ್ಕೆ ನವಮಾಸ ಬೇಕು ಹುಟ್ಟಲು, ನವಮಾಸ ಬೇಕು ಹುಟ್ಟಲು, ಕ್ಷಣ ಮಾತ್ರ ಸಾಕು ಸಾಯಲು. ನವಮಾಸ ಬೇಕು ಹುಟ್ಟಲು, ಕ್ಷಣ ಮಾತ್ರ ಸಾಕು ಸಾಯಲು. ಹುಟ್ಟಿ ಸಾಯುವ ಮುನ್ನ ನೀ ಬಾಳಿ ಬದುಕಬೇಕು ಚೆನ್ನ, ಹುಟ್ಟಿ ಸಾಯುವ ಮುನ್ನ ನೀ ಬಾಳಿ ಬದುಕಬೇಕು ಚಿನ್ನ, ಜಗ ಮರೆದಿರಲಿ ಎಂದು ನಿನ್ನ ಅಂತ. ಹುಟ್ಟಿ ಸಾಯುವ ಮುನ್ನ ನೀ ಬಾಳಬೇಕು ಚಿನ್ನ, ಜಗ ಮರೆಯದಿರಲಿ ಎಂದು ನಿನ್ನ ಅಂತ. ಬೇಕಾದಷ್ಟು ಜನ ಮಹಾತ್ಮರು, ಮಹಾಪುರುಷರು ಬಂದೋದ್ರಲ್ಲ ಈ ಪ್ರಪಂಚದಲ್ಲಿ, ಅವರೆಲ್ಲರೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯನಾ? ಸಾಕಷ್ಟು ಜನ ಬಂದೋಗ್ಬಿಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ ತೆಗೆದುಕೊಂಡಾಗದಾಗ ಅಬ್ದುಲ್ ಕಲಾಂರಾಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಗಾಂಧೀಜಿಯವರಾಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ಇವನ್ನೆಲ್ಲ ನಾವು ಮರೆಯೋದಕ್ಕೆ ಸಾಧ್ಯನಾ? ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇವನ್ನೆಲ್ಲ ಮರೆಯೋದಕ್ಕೆ ಸಾಧ್ಯನಾ? ಇಲ್ಲ. ಅವರೆಲ್ಲರೂ ಕೂಡ ಹುಡ್ತಾ ಇದ್ದಂಗೆ, ಇಲ್ಲ ನಾನು ಜೀವನದಲ್ಲಿ ಯಾವುದೋ ಒಂದು ಸದುದ್ದೇಶ ಕೊಟ್ಟಿದ್ದೀನಿ, ಬಾಳಬೇಕು, ಬದುಕಬೇಕು ಅನ್ನೋ ಆ ಉದ್ದೇಶವನ್ನು ನೆರವೇರಿಸಬೇಕು ಅಂತ ಬಂದರು. ನವಮಾಸ ಬೇಕು, ಖಂಡಿತವೂ 9 ತಿಂಗಳು ಬೇಕು ಒಂದು ಆರೋಗ್ಯಯುತವಾದಂಥ ಮಗು ಭೂಮಿ ಮೇಲೆ ಬರೋದಕ್ಕೆ ತಾಯಿಯ ಹೊಟ್ಟೆಯಿಂದ. ಹಾಗೆ ಅನೇಕ ಜೀವಜಂತುಗಳು ಕೂಡ ತನ್ನದೇ ಆದಂಥ ಒಂದು ಪೀರಿಯಡ್ ಇರುತ್ತೆ. ಓಕೆ, ಆ ಪೀರಿಯಡನ್ನು ಮುಗಿಸ್ಕೊಂಡು ಆಚೆ ಬರ್ತವೆ. ಹುಳುಗಳಿಗೆ ಒಂದು, ಪಕ್ಷಿಗಳಿಗೊಂದು, ಪ್ರಾಣಿಗಳಿಗೊಂದು, ಆನೆಗೆ ಗಜಗರ್ಭ 2 ವರ್ಷ ಬೇಕು, ಈ ರೀತಿ ಬರುತ್ತೆ. ಆದರೆ ಮನುಷ್ಯನಿಗೆ 9 ತಿಂಗಳು ಬೇಕು. ಆಚೆ ಬಂದಾಗ ಆತನ ಲಾಲನೆ ಪಾಲನೆ ಎಲ್ಲ ಮುಗಿಸ್ಕೊಂಡು ಬರ್ತಾ ನನಗೆ ಜೀವನದಲ್ಲಿ ಒಂದು ಸಾರ್ಥಕ್ಯವನ್ನು ಕಟ್ಕೋಬೇಕು ಅಂತ ಅನ್ನೋದಾದಾಗ ನಾವು ಅರ್ಥ ಮಾಡ್ಕೋಬೇಕು ಯಾತಕ್ಕೋಸ್ಕರ ನಾವು ಹುಟ್ಟಿದ್ದೀವಿ. ಹಾಗೆ ಬಾಳಿ ಬದುಕಿ ಎಲ್ಲ ಹೋಗ್ತಾರೆ. ಈ ಜ್ಞಾನ ಕೆಲವೊಬ್ಬರು ಮಾತ್ರ ಸಿಗುತ್ತೆ, ಎಲ್ರಿಗೂ ಸಿಗೋದಿಲ್ಲ. ಸಿಕ್ಕದಂಥವ್ರು ಏನು ಮಾಡಬೇಕು? ಈ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾನು ಹಾಗೆ ಅಂದ್ಕೊಂಡಿದ್ದೀನಿ. ಇಲ್ಲ, ಸಾಧಾರಣವಾದಂಥ ಜೀವನವನ್ನು ನಾನು ಬದುಕಿ ಬಾಳಿ ಹೋಗುವಂಥದ್ದಲ್ಲ. ಜೀವನದಲ್ಲಿ ಏನಾದನ್ನು ಸಾಧನೆ ಮಾಡಿ ಹೋಗಬೇಕು. ಪ್ರಪಂಚಕ್ಕೆ ಉಪಕಾರಿಯಾಗಿ ಸಾಯಬೇಕೇ ಹೊರತು ಅಪಕಾರಿಯಾಗಿ ಯಾವತ್ತೂ ಸಾಯಬಾರ್ದು ಅಂತ ಅನ್ನೋದು ನನಗನ್ನಿಸ್ಬಿಡ್ತು. ಹಾಗಾಗಿ ನಾನು ಏನೆಲ್ಲ ಜ್ಞಾನವನ್ನು ಪಡ್ಕೊಳ್ತಾ ಇದ್ದೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇದ್ದೀನಿ. ಸಾಕಷ್ಟು ಜನ ಈ ಜ್ಞಾನವನ್ನು ಪಡ್ಕೊಂಡು ಅವರು ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತಂದುಕೊಳ್ತಾ ಇದ್ದಾರೆ. ಸಿಕ್ಕಿದಾಗ ಕ್ಲಾಸಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಹೇಳ್ತಾ ಇರ್ತಾರೆ, ಗುರುಗಳು ಇಂಥ ವಿಚಾರ ನನ್ನನ್ನು ಬದಲಾವಣೆ ಮಾಡಿಬಿಡ್ತು, ಗುರುಗಳು ಇಂಥ ವಿಚಾರ ನನ್ನನ್ನು ಬದಲಾವಣೆ ಮಾಡಿಬಿಡ್ತು, ನಾನು ಈ ರೀತಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಈ ರೀತಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ನನ್ನ ಈ ಬಲಿಷ್ಠ ಭವ್ಯ ಭಾರತ ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳಿಗೆ ಹೋಗಿ ಮಾಡಿದಾಗ ಅಲ್ಲಿರುವಂಥ ಸಾಕಷ್ಟು ಮಕ್ಕಳು ಹೇಳ್ತಾರೆ, ಸರ್ ಈ ಕ್ಷಣದಿಂದ, ಸರ್ ಇವತ್ತಿಂದ, ಸರ್ ಈ ಕ್ಷಣದಿಂದ ನಾನು ಬದಲಾಗ್ತೀನಿ ಸರ್. ನಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ಯಾವತ್ತೂ ನಾನು ನೀರು ತರಿಸೋಲ್ಲ ಸರ್. ನಾನು ತರಿಸೋದಾದರೆ ಅದು ಆನಂದ ಬಾಷ್ಪವನ್ನು ತರಿಸ್ತೀನಿ ಹೊರತು ಅಯ್ಯೋ ಇಂಥ ಮಗನನ್ನು ಹೆತ್ತನಲ್ಲ ಅಂತ ಅವ್ರು ಕಣ್ಣೀರು ಸುರಿಸಬಾರ್ದು ಸರ್. ಆ ಥರ ನಾನು ಬದುಕಲ್ಲ ಸರ್. ನಾನು ಒಳ್ಳೆಯ ಮಗನಾಗಿ, ಒಳ್ಳೆ ಸ್ಟೂಡೆಂಟಾಗಿ, ಒಳ್ಳೆಯ ಪ್ರಜೆಯಾಗಿ, ಒಳ್ಳೆಯ ಸತ್ಪ್ರಜೆಯಾಗಿ ಭಾರತಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ತೀನಿ ಸರ್. ನೀವು ಯಾವ ರೀತಿ ಕೊಡ್ತಾ ಇದ್ದೀರಲ್ಲ ಅದೇ ರೀತಿ ನಾನು ಏನಾದ್ರು ಒಂದು ಕೊಡುಗೆ ಕೊಡ್ತೀನಿ ಸರ್ ಭಾರತಕ್ಕೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಖುಷಿ ಯಾವುದಪ್ಪ, ನನ್ನ ಈ ಒಂದು ಶ್ರಮ ಸಾರ್ಥಕ ಆಗ್ತಾಯಿದೆ ಅಂತ ನನಗೆ ಸಂತೋಷ ಆಗುತ್ತೆ. ಹಾಗಾಗಿ ಜೀವನದಲ್ಲಿ ಕ್ಷಣ ಮಾತ್ರ ಸಾಕು. ಎಷ್ಟೋ ಜನ ಏನೋ ಒಂದು ಜೀವನದಲ್ಲಿ ಕಷ್ಟಗಳು ಬಂದಾಗ, ನಷ್ಟಗಳು ಬಂದಾಗ, ಸಂಕಷ್ಟಗಳು ಬಂದಾಗ, ಅವಮಾನಗಳು ಬಂದಾಗ ಏನು ಮಾಡ್ಕೊಂಡ್ಬಿಡ್ತಾರೆ? ಅನುಮಾನಗಳು ಬಂದಾಗ, ಅವಮಾನ ಅಲ್ಲ ಅನುಮಾನ, ಯಾರೋ ನನ್ನ ಮೇಲೆ ಅನುಮಾನ ಬಿದ್ದರು ಅಂತ ಕೂಡ ಜೀವನ ಕಳ್ಕೊಳ್ಳೋಂಥ ದುಸ್ಥಿತಿಗೆ ತಮ್ಮನ್ನು ತಾವು ತೆಗೆದುಕೊಂಡೋಗಿ ದುಡ್ಕೊಂಡ್ಬಿಡ್ತಾರೆ. ಅಷ್ಟು ಈಸಿಯಾಗಿ ಬಂದ್ಬಿಡುತ್ತೇನೆ ರೀ ಜೀವ. ತಂದೆ ತಾಯಂದರು ಹೊತ್ತು ಮಾಡಿ ನಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿ ಸಲಹಿ ಬೆಳೆಸಿರ್ತಾರೆ. ನಮ್ಮ ಬೆಳವಣಿಗೆಯಲ್ಲಿ ಸಮಾಜದ ಕೊಡುಗೆ ಅನೇಕ ರೀತಿಯಲ್ಲಿ ಇರುತ್ತೆ. ಈ ಸಮಾಜದ ಋಣವನ್ನು ಕಿಂಚಿತ್ತಾದರೂ ತೀರಿಸಿ ಹೋಗೋದು ಬೇಡವಾ ನಾವು? ಆ ತೀರಿಸಿ ಹೋಗಬೇಕು ಅನ್ನೋಂಥ ಒಂದು ದೃಢ ಮನಸ್ಕರಾಗಬೇಕು. ಬಾಳಿ ಬದುಕಬೇಕು ಚಿನ್ನ, ಜಗ ಮರೆಯದಿರಲಿ ಎಂದು ನಿನ್ನ. ನಾನು ಯಾವ ರೀತಿ ಬಾಳಿ ಬದುಕಿ ಹೋಗಬೇಕು ಅಂತಂದರೆ ಜನ ಯಾವತ್ತೂ ನನ್ನ ಮರಿಲೇಬಾರ್ದು. ಅಟ್ಲೀಸ್ಟ್ ನನ್ನ ವಂಶಸ್ಥರು ನೆನ್ಕೊಂಡು, ನಮ್ಮ ವಂಶದಲ್ಲಿ ಹಿಂಗೆ ಬದುಕಿದ್ರು, ಹಿಂಗೆ ಬಾಳಿದ್ರು, ಅವರಿಂದ ಇವತ್ತು ನಮ್ಮ ಇಡೀ ವಂಶ ಚೆನ್ನಾಗಿದೆ, ಗುಡ್. ಅಥವಾ ಒಂದು 10 ಮಕ್ಕಳಿಗೆ ಸಹಾಯ ಮಾಡಿ, ಅವ್ರ ಎಜುಕೇಷನ್ಗಾಗಿರ್ಬೋದು,
ಅವರ ಕೆಲಸ ಕಾರ್ಯಕ್ಕಾಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡಿ ನಾವು ಹೋದ್ಮೇಲೆ ಕೂಡ ಅವ್ರು ನಮ್ಮನ್ನು ನೆನೆಸ್ಕೊತಾ ಇರಬೇಕು. ಹಾಗೆ ನಾನೀಗ ಹೇಳಿದ್ನಲ್ಲ, ಅಬ್ದುಲ್ ಕಲಾಂರಾಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಗಾಂಧೀಜಿಯವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಹಾಗೆ ಶಂಕರಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ಇವರೆಲ್ಲ ಶ್ರೀ ಪ್ರಭು ಪಾದಲ ಇವರು ಏನು ಇದು ಇಸ್ಕಾನ್ ನೋಡಿ ಯಾವ ರೀತಿಯಲ್ಲಿ ಅದನ್ನು ಡೆವಲಪ್ ಮಾಡಿದ್ರು. ಎಷ್ಟು ಅಕ್ಷಯ ಪಾತ್ರೆಯ ಮೂಲಕ ಎಷ್ಟೋ ಬಡ ಮಕ್ಕಳಿಗೆ ಅವರು ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಅವ್ರು ಮರೆಯೋಕ್ಕೆ ಸಾಧ್ಯನೇನು? ಇಸ್ಕಾನ್ ಅಂತಂದರೆ ಶ್ರೀ ಪ್ರಭುಪಾದರು ಜ್ಞಾಪಕ ಬಂದೇ ಬರ್ತಾರೆ. ಅವರು ಸ್ಥಾಪನೆ ಮಾಡೋದಂಥ ಈ ಒಂದು ಸಂಸ್ಥೆ ಇವತ್ತು ಪ್ರಪಂಚದಾದ್ಯಂತ ಅನೇಕ ಕಡೆ ಏನಾಗ್ತಿದೆ, ಮಕ್ಕಳಿಗೆಲ್ಲ ನಾವೆಲ್ಲ ಕೇಳ್ತಾ ಇದ್ದೇವೆ, ಮಾರ್ಕ್ ಜುಕರ್ಬರ್ಗ್ ಇವರೆಲ್ಲರೂ ಕೂಡ ಇಸ್ಕಾನ್ನಲ್ಲಿ ಹೋಗಿ ಮಾಡಿ ಪ್ರೇರೇಪಿತರಾಗಿ ತಮ್ಮ ಜೀವನವನ್ನು ಅದರಿಂದ ರೂಢಿಸ್ಕೊಂಡಂಥವ್ರು. ಸ್ಟೀವ್ ಜಾಬ್ಸ್ ಹೇಳ್ತಾ ಇರ್ತಾನೆ, ಸ್ಟೀವ್ ಜಾಬ್ಸು ತನ್ನ ಕಥೆ ಇದನ್ನು ಬಯೋಗ್ರಫಿಲಿ ಹೇಳ್ತಾ ಇರ್ತಾನೆ, ಆಟೋಬಯೋಗ್ರಫಿಲಿ ಹೇಳ್ತಾ ಇರ್ತಾನೆ. ಏನು ಅಂತಂದರೆ ಪ್ರತಿ ವಾರನೂ ಕೂಡ ಅವನೇನು ಮಾಡ್ತಾನೆ, ಶನಿವಾರ ಭಾನುವಾರ ನಡ್ಕೊಂಡು ಹೋಗಿ ಇಸ್ಕಾನ್ ಟೆಂಪಲಲ್ಲಿದ್ದು 2 ಹೊತ್ತು ಊಟವನ್ನು 2 ದಿನ ಹೊಟ್ಟೆ ತುಂಬ ನಾನು ಇಸ್ಕಾನ್ ಟೆಂಪಲಲ್ಲಿ ತಿಂತಾ ಇದ್ದೆ, ನಾನು ಊಟವನ್ನು ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಯಾವ ಮಟ್ಟಕ್ಕೆ ಬೆಳೆದ ಊಟ ಸ್ಟೀವ್ ಜಾಬ್ಸು ಆ ಮಟ್ಟಕ್ಕೆ ಬೆಳೆದು ಇವತ್ತು ಬಂದಿರೋ ಸಂಪಾದನೆಯಲ್ಲಿ ಅನೇಕ ರೀತಿಯಲ್ಲಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಮಾಜದಿಂದ ಏನೇನು ಪಡ್ಕೊಂಡು ಸಮಾಜಕ್ಕೆ ನಾವು ಮತ್ತಷ್ಟು ಮಗದಷ್ಟು ಇನ್ನಷ್ಟು ಸೇರಿಸಿ ಕೊಡಬೇಕು. ಈ ರೀತಿ ಬಾಳನ್ನು ನಾವು ಬಾಳಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಒಂದು ಆದರ್ಶವನ್ನು ಇಟ್ಕೊಳ್ಳೋಣ. ಸೊ ಲೆಟ್ ಅಸ್ ಹ್ಯಾವ್ ಒಂದು ಪರ್ಪಸ್ ಇನ್ ಅವರ್ ಲೈಫ್, ಸೊ ಐಡಿಯಲ್ ಇನ್ ಅವರ್ ಲೈಫ್. ಸೊ ಲೆಟ್ ಅಸ್ ಲೀವ್ ಫಾರ್ ದಟ್ ಐಡಿಯಲ್. ಸೊ ಐಡಿಯಲ್ಗೋಸ್ಕರ ನಾವು ಬದುಕೋಣ, ಐಡಿಯಲ್ ಲೈಫನ್ನು ಲೀಡ್ ಮಾಡೋಣ. ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಜೊತೆಗೆ ಒಂದು ಆದರ್ಶವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ.